ಪರೀಕ್ಷಾ ಅಕ್ರಮಗಳ ವಿರುದ್ಧ ದೇಶದಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆಗೆ ಮುಲ್ಲಾಗಳನ್ನ ಎಳೆದು ತಂದು ಕೋಮುದ್ವೇಷ ತೋರಿಸಿರುವ ಬಿಜೆಪಿಯ ಅಯೋಗ್ಯ ನಾಯಕನ ಜನ್ಮ ಜಾಲಾಡುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತ ನಿನ್ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ. ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲದ ಮುಸ್ಲಿಮರು ನೀಟ್ ಪೇಪರ್ ಲೀಕ್ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಈ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತ ನಿನ್ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಒಬ್ಬ ಅಯೋಗ್ಯ ಕೇಳಿರುವ ಅಯೋಗ್ಯ ಪ್ರಶ್ನೆ ಇದು. ಒಬ್ಬ ಅವಿವೇಕಿ ಕೇಳಿರುವ ಅವಿವೇಕದ ಪ್ರಶ್ನೆ ಇದು. ಒಬ್ಬ ಕೋಮುವಾದಿ ಕೇಳಿರುವ ಕೋಮು ದ್ವೇಷದ ಪ್ರಶ್ನೆ ಇದು. ಒಬ್ಬ ಅಯೋಗ್ಯನಿಗೆ ಅವಿವೇಕಿಗಳಿಗಷ್ಟೇ ಇಂತಹ ಪ್ರಶ್ನೆ ಕೇಳಲು ಸಾಧ್ಯ. ಒಬ್ಬ ಫಟಿಂಗನ ಬಾಯಲ್ಲಷ್ಟೇ ಇಂತಹ ಮಾತುಗಳು ಹೊರಬರಲು ಸಾಧ್ಯ. ಧರ್ಮದ್ವೇಷಿ ಕೋಮುವಾದಿ ದುಷ್ಟರಷ್ಟೇ ಇಂತಹ ಹೇಳಿಕೆ ಕೊಡಬಲ್ಲರು. ಮಾಜಿ ಮಿಸ್ಟರ್ ಸಿಟಿ ರವಿ ಕೂಡ ಅದೇ ಕ್ಯಾಟಗರಿಗೆ ಸೇರಿದವರು ಅನ್ನೋದನ್ನ ಈ ಪ್ರಶ್ನೆ ಕೇಳುವ ಮೂಲಕ ಅವರೇ ನಿರೂಪಿಸಿದ್ದಾರೆ. ದೇಶದಲ್ಲಿ ನಡೀತಾ ಇರೋದು ಯುವ ಶಕ್ತಿಯ ಹೋರಾಟ, ಅದು ವಿದ್ಯಾರ್ಥಿಗಳ ಹೋರಾಟ. ಅದಕ್ಕೂ ಮುಲ್ಲಾಗಳಿಗೂ ಏನೇನೂ ಸಂಬಂಧ ಇಲ್ಲ. ಅದು ದೇಶದ ವಿದ್ಯಾರ್ಥಿಗಳು ಯುವ ಜನರು ಮಾಡ್ತಾ ಇರುವ ಪ್ರೊಟೆಸ್ಟ್. ಇಡೀ ದೇಶಕ್ಕೆ ಅದು ಗೊತ್ತಿದ್ರು. ಆ ಹೋರಾಟವನ್ನ ಮುಲ್ಲಾಗಳ ಹೋರಾಟ ಅಂತ ಹೇಳ್ತಾ ಇರುವ ಈ ಸಿಟಿ ರವಿಯ ಎದೆಯೊಳಗಡೆ ಎಷ್ಟು ಅಕ್ಷರಗಳಿರ್ಬೋದು ಹೇಳಿ? ಈ ಮನುಷ್ಯನ ಎದೆಯೊಳಗೆ ಅಕ್ಷರಗಳು ಇದ್ದಿದ್ರೆ, ಅವರಲ್ಲಿ ಅಂಧಕರಣ ಇದ್ದಿದ್ರೆ ಇಂತಹ ಮಾತುಗಳು ಬರ್ತಾ ಇರಲಿಲ್ಲ. ಜೆನ್ಜಿಗಳ ಇಂದಿನ ಹೋರಾಟಕ್ಕೆ ಜಾತಿ ಇಲ್ಲ, ಮತಗಳಿಲ್ಲ, ಧರ್ಮಗಳಿಲ್ಲ, ಪಂಗಡಗಳಿಲ್ಲ, ಪಕ್ಷಗಳಿಲ್ಲ. ಅಲ್ಲಿರೋದು ಯುವ ಮನಸ್ಸುಗಳಲ್ಲಿರುವ ಒಂದೇ ರೀತಿಯ ನೋವು, ಹತಾಶೆಗಳಷ್ಟೇ. ಹಾಗಾಗಿ ವಿದ್ಯಾರ್ಥಿ ಸಮೂಹದ ಈ ಹೋರಾಟ ಯಶಸ್ಸಾಗಿದೆ. ಅವರು ಫ್ಯಾಸಿಸ್ಟ್ ಪ್ರಭುತ್ವಕ್ಕೆ ನೀರು ಕುಡಿಸಿದ್ದಾರೆ. ನಮ್ಮ ಪ್ರಧಾನಿ ಮಧ್ಯರಾತ್ರಿ ನಿದ್ದೆಗೆಟ್ಟು ವಿಡಿಯೋ ಮಾಡುವ ಥರ ಮಾಡಿಬಿಟ್ಟಿದ್ದಾರೆ. ಹೀಗಿದ್ರೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಈ ಸಿಟಿ ರವಿ ಮುಸ್ಲಿಮರನ್ನ ಜೋಡಿಸಿ ಕೋಮು ಆಟ ಆಡಿದ್ದಾರೆ. ಹೌದು, ಈ ಪ್ರತಿಭಟನೆಯಲ್ಲೂ ಮುಸ್ಲಿಮರಿದ್ದಾರೆ. ಈ ಹೋರಾಟವನ್ನ ಮುಸ್ಲಿಂ ವಿದ್ಯಾರ್ಥಿಗಳು ಬೆಂಬಲಿಸಿದ್ದಾರೆ, ಮುಸ್ಲಿಂ ಚಿಂತಕರು ಬೆಂಬಲಿಸಿದ್ದಾರೆ, ಮೌಲಾನಗಳು ಬೆಂಬಲಿಸಿದ್ದಾರೆ, ಮುಸ್ಲಿಂ ಸಂಸ್ಥೆಗಳು ಬೆಂಬಲಿಸಿವೆ. ಅದು ಈ ದೇಶದ ಮುಸ್ಲಿಮರ ರಕ್ತದಲ್ಲಿ ಇರುವಂಥದ್ದು. ಈ ಮಣ್ಣಿನಲ್ಲಿ ಅನ್ಯಾಯವಾದಾಗ ಅದರ ವಿರುದ್ಧ ನಡೆಯುವ ಎಲ್ಲ ಹೋರಾಟಗಳಲ್ಲೂ ಮುಸ್ಲಿಂ ಸಮುದಾಯ ಭಾಗಿಯಾಗಿದೆ, ಹೋರಾಡಿದೆ, ತ್ಯಾಗ ಬಲಿದಾನಗಳನ್ನು ಮಾಡಿದೆ. ಸ್ವತಂತ್ರ ಹೋರಾಟದ ಸಮಯದಲ್ಲಿ ಮುಸ್ಲಿಮರು ಮತ್ತು ಮೌಲಾನಗಳು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡುವಾಗ ಈ ಸಿಟಿ ರವಿಯವರ ಸೈದ್ಧಾಂತಿಕ ಪೂರ್ವಜರು ಬ್ರಿಟಿಷರ ಬೂಟು ನೆಕ್ತಾ ಇದ್ರು, ಕ್ಷಮಾಪಣಾ ಪತ್ರ ಬರೀತಾ ಇದ್ರು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ದೆಹಲಿಯಿಂದ ಚಿತ್ತಗಾಂಗ್ವರೆಗೆ 2,000ಕ್ಕೂ ಅಧಿಕ ಮುಸ್ಲಿಂ ಧಾರ್ಮಿಕ ಪಂಡಿತರು ನೇಣುಗಂಬ ಏರುವಾಗ ಈ ಸಿಟಿ ರವಿಯವರ ವೈಚಾರಿಕ ಪೂರ್ವಜರು ಬ್ರಿಟಿಷರ ಸೇವೆ ಮಾಡ್ತಾ ಇದ್ರು, ಬ್ರಿಟಿಷರ ಬೂಟು ನೆಕ್ತಾ ಇದ್ರು. ಇದು ಈ ದೇಶದ ಹೋರಾಟದ ಇತಿಹಾಸ. ಈ ದೇಶದ ಮುಸ್ಲಿಮರು ಈ ಹಿಂದೆಯೂ ನ್ಯಾಯಕ್ಕಾಗಿ ಹೋರಾಡಿದ್ರು, ಈಗಲೂ ಹೋರಾಡ್ತಾ ಇದ್ದಾರೆ, ಮುಂದೆಯೂ ಹೋರಾಡಲಿದ್ದಾರೆ. ಹಾಗಾಗಿ ಮುಲ್ಲಾಗಳ ಎದೆಗಳನ್ನ ನೀವು ಸೀಳಿ ನೋಡಿದ್ರೆ ಅಲ್ಲಿ ನಿಮಗೆ ಮುಸ್ಲಿಮರ ಹೋರಾಟದ ಛಾತಿ ಕಾಣೋಕೆ ಸಿಗುತ್ತೆ. ಮುಲ್ಲಾಗಳ ಎದೆ ಸೀಳಿ ಅಕ್ಷರ ಹುಡುಕಲು ಹೊರಟಿದ್ದಾರಲ್ಲ ಈ ಸಿಟಿ ರವಿ, ಈಗ ನಮಗೆ ಸಿಟಿ ರವಿಯವರ ಎದೆ ಸೀಳಿ ಅಲ್ಲೆಷ್ಟು ಅಕ್ಷರಗಳಿವೆ ಅನ್ನೋದನ್ನ ಹುಡುಕ್ಬೇಕಲ್ಲ. ಸಿಟಿ ರವಿಯ ಎದೆಯೊಳಗೆ ಏನು ಗ್ರಂಥಾಲಯ ಸಿಗತ್ತಾ? ಜ್ಞಾನ ಭಂಡಾರ ಸಿಗತ್ತಾ? ಈ ಸಿಟಿ ರವಿ ಓದಿರುವ 4 ಪುಸ್ತಕವಾದರೂ ಏನು? ಸಿಟಿ ರವಿಯವರ ಎದೆ ಸೀಳಿದ್ರೆ ಅಲ್ಲೇನು ಅಕ್ಷರಗಳ ರಾಶಿ ಸಿಗೋದಿಲ್ಲ. ಅದರ ಬದಲು ರೌಡಿ ಶೀಟರ್ ಲಿಸ್ಟ್ ಸಿಗುತ್ತೆ, ಅವರ ದುಷ್ಟತನದ ಇತಿಹಾಸಗಳೆಲ್ಲವೂ ಸಿಕ್ಕಿಬಿಡುತ್ತೆ. ಇಂತಹ ಮನುಷ್ಯ ಮುಸ್ಲಿಮರ ಎದೆ ಸೀಳಿ ಅಕ್ಷರ ಹುಡುಕಲು ಹೊರಟಿದ್ದಾರೆ. ಈ ಸಿಟಿ ರವಿಯನು ದೊಡ್ಡ ಅಕ್ಷರವಂತನ? ಡಿಗ್ರಿ ಪಡೆದಿರ್ಬೋದು, 45ನೇ ವಯಸ್ಸಿಗೆ MA ಕೂಡ ಪಡೆದಿರ್ಬೋದು, ಅದು ಕೂಡ ಓಪನ್ ಯೂನಿವರ್ಸಿಟಿಯಲ್ಲಿ. ಒಬ್ಬ ರಾಜಕಾರಣಿ ತಾನು ಪ್ರಭಾವಿಯಾಗಿದ್ದಾಗ
ಸರ್ಕಾರದ ಭಾಗವಾಗಿದ್ದಾಗ ಸರ್ಕಾರದ ಅಧೀನದಲ್ಲಿರುವ ಯೂನಿವರ್ಸಿಟಿಯಿಂದ 45ನೇ ವಯಸ್ಸಿಗೆ ಪದವಿ ಪಡೆದಿದ್ದಾರೆ ಅಂದರೆ ಅದನ್ನ ಹೇಗೆ ಪಡೆದಿರ್ಬೋದು, ಯಾವ ಅಡ್ಡದಾರಿಯಲ್ಲಿ ಪಡೆದಿರ್ಬೋದು ಅಂತ ನಿಮಗೆ ಊಹಿಸ್ಬೋದು. ಈ ಸಿ ಟಿ ರವಿ ಉನ್ನತ ಪದವೀಧರ ಆದರೂ ಅದರಿಂದ ಪಡೆದ ಶಿಕ್ಷಣ ಏನಿದೆ, ಮೌಲ್ಯಯುತ ಶಿಕ್ಷಣ ಪಡೆದಿದ್ರೆ ಈ ಸಿ ಟಿ ರವಿ ಇಂತಹ ಕಚಡ ಮಾತುಗಳನ್ನು ಆಡ್ತಾ ಇದ್ರ? ವಿದ್ಯಾರ್ಥಿಗಳ ಹೋರಾಟದಲ್ಲಿ ಒಂದು ಸಮುದಾಯವನ್ನು ಎಳುತಂದು ನಿಂದಿಸ್ತಾ ಇದ್ರ? ಸರಿಯಾದ ಶಿಕ್ಷಣ ಸಿಗದ ಕಾರಣಕ್ಕೆ ಈ ಆಸಾಮಿ ಹೀಗೆ ನಾಲಿಗೆ ಹರಿಬಿಡ್ತಾ ಇದ್ದಾರೆ. ಇವರ ಎದೆಯೊಳಗಡೆ ಸಭ್ಯ ಮತ್ತು ಸಂಸ್ಕಾರದ ಅಕ್ಷರಗಳು ಇದ್ದಿದ್ರೆ ಇಂಥ ಮಾತುಗಳೇ ಹೊರಗೆ ಬರ್ತಾ ಇರಲಿಲ್ಲ. ಇನ್ನು ಮುಸ್ಲಿಮರ ಅಕ್ಷರ ಜ್ಞಾನದ ಬಗ್ಗೆ ಮಾತನಾಡೋ ಈ ಸಿ ಟಿ ರವಿ ಎಂಥ ಅಕ್ಷರವಂತ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಅವರ ಹಿಂದಿ ಮತ್ತು ಇಂಗ್ಲಿಷ್ ಪಾಂಡಿತ್ಯವನ್ನ ಕೇಳಲೇಬೇಕು. ಸಿ ಟಿ ರವಿಯವರ ಇಂಗ್ಲಿಷ್ ಮಾತಿನ ಟ್ರೋಲ್ಗಳು ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಕರ್ತೆ ಲಗ್ಬಗ್ ಅಂದಿದ್ರಲ್ಲ, ಲೀವ್ ಲೈವ್ ಅಂತ ಮಾತಾಡಿದ್ರಲ್ಲ, ದೇ ವಿಲ್ ಅಂತ ಏನಪ್ಪ ಅಂತ ಅಂದಿದ್ರಲ್ಲ, ಅವೆಲ್ಲ ಮಾತು ತುಂಬಾ ವೈರಲ್ ಆಗಿ ಸಿ ಟಿ ರವಿ ಎಂಥ ಅಕ್ಷರಜ್ಞಾನಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಂಥ ಸಿ ಟಿ ರವಿಯವರು ಬೇರೆಯವರ ಎದೆ ಸೀಳಿ ಅಕ್ಷರಗಳನ್ನು ಹುಡುಕಬಾರ್ದು. ಸಾಧ್ಯವಾದರೆ ತಮ್ಮ ಎದೆಯೊಳಗಡೆ ಅಕ್ಷರಗಳನ್ನು ಇಳಿಸ್ಕೊಳ್ಬೇಕು. ಈ ಸಿ ಟಿ ರವಿ ಎಂಥ ಅವಿವೇಕಿ ಅಂದ್ರೆ ಅವರ ನಾಲಿಗೆಗೂ ಬ್ರೈನಿಗೂ ಕನೆಕ್ಷನೇ ಇಲ್ಲ ಅಂತ ಅನ್ಸುತ್ತೆ. ಕೆಲವು ದಿನಗಳ ಹಿಂದೆ ಇದೇ ಸಿ ಟಿ ರವಿ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಹಾಕ್ತಾರೆ. ಅವರಿಗೆ ನೆನಪಲ್ಲಿ ಇದ್ದಿದ್ರೆ ಅವರು ಇಂತಹ ಮಾತುಗಳನ್ನ ಈಗ ಆಡ್ತಾ ಇರಲಿಲ್ಲ. ಜುಲೈ 6ನೇ ತಾರೀಕಿನಂದು ಸಿ ಟಿ ರವಿ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಲ್ದೂರಿನ ಯುವಕ ಅವೈಸ್ ಅಹಮದ್ ಅವರ ಸಾಧನೆಯನ್ನ ಕೊಂಡಾಡ್ತಾರೆ. ಸಿ ಟಿ ರವಿಯವರ ಸ್ವಗ್ರಾಮದವರೇ ಆಗಿರುವ ಅವೈಸ್ ಅಹಮದ್ ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟ್ಅಪ್ ಸಂಸ್ಥೆಯನ್ನ ಆರಂಭಿಸಿದವರು. ಅವರ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದು ಜಗತ್ ಪ್ರಸಿದ್ಧಿ ಪಡೆದಿದೆ. ಅವೈಸ್ ಅಹಮದ್ ಅವರ ಈ ಸಾಧನೆಯನ್ನ ಈ ಸಿ ಟಿ ರವಿಯವರೇ ಕೊಂಡಾಡಿದ್ರು. ಆ ಅವೈಸ್ ಅಹಮದ್ ಕೂಡ ಮುಸ್ಲಿಮೇ. ಅಂದು ಮುಸ್ಲಿಂ ಯುವಕನ ಸಾಧನೆಯನ್ನ ಕೊಂಡಾಡಿದ್ದ ಈ ಸಿ ಟಿ ರವಿ ಇಂದು ಮುಸ್ಲಿಮರ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳಿದ್ದಾರೆ. ಇಂಥ ಅವಿವೇಕಿಗಳ ಬಗ್ಗೆ ನಾವು ಏನು ಹೇಳೋಣ? ಇವರಿಗೆ ಧರ್ಮದ್ವೇಷ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅದೇ ಅವರ ಬದುಕು, ಅದೇ ಅವರ ಜೀವನ. ಹಾಗಾಗಿ ಈ ದೇಶದಲ್ಲಿ ಏನೇ ನಡೆದರೂ ಅದಕ್ಕೆ ಮುಸ್ಲಿಮರನ್ನ ಎಳೆದು ತಂದು ಕೋಮು ರಾಜಕೀಯ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಾರೆ. ಇದು ಸಿ ಟಿ ರವಿ ಹತಾಶೆಯಲ್ಲಿ ಆಡಿರುವ ಮಾತಿನ ತರವೂ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳ ಹೋರಾಟ ಬಿಜೆಪಿಯವರ ಬುಡಕ್ಕೆ ಬಂದಿದೆ. ಜೆನ್ಜಿಗಳು ಮೋದಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಜೆನ್ಜಿಗಳು ಆಕ್ರೋಶಗೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಅಕ್ಕಪಕ್ಕದ ದೇಶಗಳೇ ಉದಾಹರಣೆಯಾಗಿದೆ. ಅದೇ ಸ್ಥಿತಿ ಇಲ್ಲೂ ಬರುತ್ತೆ ಎಂಬ ಭಯದಲ್ಲಿ ಈ ಸಿ ಟಿ ರವಿ ಮತ್ತು ಅವರ ಕೇಸರಿ ಪಡೆ ಇದೆ. ಹಾಗಾಗಿ ಬಿಜೆಪಿಯವರಿಗೆ ಈಗ ಅಸ್ತಿತ್ವದ ಭಯ ಶುರುವಾಗಿದೆ. ಹಾಗೆ ಈ ಹೋರಾಟವನ್ನ ದಮನಿಸಲು ಆಗ್ತಾ ಇಲ್ಲ ಎಂಬ ಹತಾಶೆಯೂ ಅವರಲ್ಲಿದೆ. ಅದೇ ಕಾರಣಕ್ಕೆ ವಿದ್ಯಾರ್ಥಿ ಹೋರಾಟದಲ್ಲಿ ಧರ್ಮವನ್ನ ಎಳೆದು ತಂದಿದ್ದಾರೆ. ಈ ಕೋಮುವಾದಿಗಳು ಮುಸ್ಲಿಮರನ್ನ ಮುಲ್ಲಾಗಳು ಅಂತ ಹೇಳೋದು ಒಂದು ಧರ್ಮವನ್ನ ಅಪಮಾನಿಸುವ ದುರುದ್ದೇಶದಿಂದಲೇ. ಸಂವೇದನೆ ಇರುವ ಯಾವ ರಾಜಕಾರಣಿಯೂ ಇಂಥ ಭಾಷೆ ಬಳಸೋದಿಲ್ಲ. ಇದು ಕೋಮುವಾದಿಗಳು, ಅಂಧಭಕ್ತರು, IT ಸೆಲ್ ಕಾಲಾಳುಗಳು, ಹಿಂದುತ್ವದ ಮಧವೇರಿದವರು ಬಳಸುವ ಭಾಷೆ. ಅದೇ ಭಾಷೆಯನ್ನ ಬಳಸುವ ಈ ಸಿ ಟಿ ರವಿಗೂ ಬಜರಂಗ ದಳದ ಬೀದಿ ಗೂಂಡನಿಗೂ ಯಾವ ವ್ಯತ್ಯಾಸವೂ ಇಲ್ಲ ರೀ. ಮುಲ್ಲಾ ಅಂತ ಹೇಳುವ ಈ ಸಿ ಟಿ ರವಿ ಕೂಡ ದೊಡ್ಡ ಸುಳ್ಳ ಅನ್ನೋದು ಈ ನಾಡಿಗೆ ಗೊತ್ತಿದೆ. ಸಿ ಟಿ ರವಿ ಹೇಳುವ ಹಾಗೆ ಈಗ ಮುಸ್ಲಿಮರೇನು ಅಂಥ ಅವಿದ್ಯಾವಂತರಲ್ಲ. ಮುಸ್ಲಿಮರ ಶೈಕ್ಷಣಿಕ ಪ್ರಗತಿ ಬೇರೆಯವರಿಗೆ ಹೋಲಿಸಿದ್ರೆ ಕಡಿಮೆ ಇದೆ ನಿಜ, ಆದರೆ ಮುಸ್ಲಿಮರೆಲ್ಲರೂ ಅವಿದ್ಯಾವಂತರಲ್ಲ. ಕಳೆದ 2-3 ದಶಕಗಳಿಂದ ಮುಸ್ಲಿಮರ ಶೈಕ್ಷಣಿಕ ಪ್ರಗತಿ ಹೆಚ್ಚಾಗ್ತಾ ಇದೆ. ಈಗ ಕಾಲ ಬದಲಾಗಿದೆ. ನೀವಿನ್ನು 25 ವರ್ಷಗಳ ಹಿಂದೆ ಇದ್ದೀರಿ. ಸ್ವಾತಂತ್ರ್ಯ ನಂತರದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ಮುಸ್ಲಿಮರು ಈಗ ಶಿಕ್ಷಣವನ್ನ ಪಡಿತಾ ಇದ್ದಾರೆ, ಶೈಕ್ಷಣಿಕವಾಗಿ ಮುಂದುವರಿತಾ ಇದ್ದಾರೆ. ಶಾಲಾ ಕಾಲೇಜುಗಳಿಂದ ಹಿಡಿದು ನೀಟ್ ಪರೀಕ್ಷೆ, UG ಪರೀಕ್ಷೆಗಳು, UPSC ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನ ಪಡಿತಾ ಇದ್ದಾರೆ. ಶೋಯಬ್ ಅಫ್ತಾಬ್ ಎಂಬ ಮುಸ್ಲಿಂ ಯುವಕ ನೀಟ್ ಪರೀಕ್ಷೆಯ ಟಾಪರ್ ಆಗಿದ್ದ. ಒಂದು ಕಾಲದಲ್ಲಿ ಶಾಲಾ ಕಾಲೇಜುಗಳಿಂದ ದೂರ ಉಳಿದಿದ್ದ ಮುಸ್ಲಿಂ ಹೆಣ್ಮಕ್ಕಳು ಕೂಡ ಈಗ ಶಾಲಾ ಕಾಲೇಜುಗಳ ಮೆಟ್ಟಿಲು ಹತ್ತಾ ಇದ್ದಾರೆ. ಅವರು ಕೂಡ ಶೈಕ್ಷಣಿಕವಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಮುಸ್ಲಿಂ ಹೆಣ್ಮಕ್ಕಳು ವಿದ್ಯಾವಂತರಾಗುವುದನ್ನ ಕಂಡು ನಿಮ್ಮ ಬಿಜೆಪಿ ಸರ್ಕಾರವೇ ಅಸೂಯೆ ಪಟ್ಟಿತ್ತು. ಅದೇ ಕಾರಣಕ್ಕೆ ಹಿಜಾಬ್ ವಿಚಾರ ತಂದು ಮುಸ್ಲಿಂ ಹೆಣ್ಮಕ್ಕಳ ಶಾಲಾ ಕಾಲೇಜುಗಳಿಂದ ಅವರನ್ನ ಹೊರಹಾಕಿದವರು ನೀವು. ನೀವೊಬ್ಬ
ಜನಪ್ರತಿನಿಧಿಯಾಗಿ ಮುಸ್ಲಿಮರ ವಿದ್ಯಾರ್ಹತೆಯನ್ನ ಹೀಯಾಳಿಸದೆ ಅವರನ್ನ ಇನ್ನಷ್ಟು ವಿದ್ಯಾವಂತರನ್ನಾಗಿಸಲು ಕೆಲಸ ಮಾಡಬೇಕು. ನೀವು ಹಾಗೆ ಮಾಡಿದರೆ ಇನ್ನಷ್ಟು ಅವೈಸ್ ಅಹಮದ್ನಂತವರು ಈ ದೇಶಕ್ಕೆ ಸಿಗ್ತಾರೆ. ಅದರಿಂದ ಈ ದೇಶಕ್ಕೆ ಪ್ರಯೋಜನ ಆಗತ್ತೆ. ಅದು ಬಿಟ್ಟು ನೀವು ನಿಂದಿಸ್ತಾ ಕೂತ್ರೆ ಅದರಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ ರೀ. ಜನ ನಿಮ್ಮನ್ನೇ ನೋಡಿ ಅಯೋಗ್ಯ, ಅವಿವೇಕಿ ಅಂತಾರೆ. ನೀವು ಎಷ್ಟೇ ಹೀಯಾಳಿಸಿದ್ರು, ನಿಂದಿಸಿದ್ರು ಅದರಿಂದ ಯಾವ ವ್ಯತ್ಯಾಸವೂ ಇಲ್ಲಿ ಆಗಲ್ಲ. ಒಂದು ಸಮುದಾಯ ಸ್ವಯಂ ಬದಲಾವಣೆಗೆ ತಮ್ಮನ್ನು ಒಡ್ಡಿದಾಗ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ. ಆ ಜಾಗೃತಿ ಈಗ ಮುಸ್ಲಿಮರಲ್ಲಿದೆ. ಹಾಗಾಗಿ ನೀವೀಗ ಮುಸ್ಲಿಮರ ಎದೆ ಸೀಳಿಯಲ್ಲಿ ಅಕ್ಷರಗಳನ್ನು ಹುಡುಕಲು ಮುಂದಾಗಬೇಡಿ. ಯಾಕಂದರೆ ನೀವು ಎದೆ ಸೀಳಿದರೆ ಅಕ್ಷರಗಳ ಪ್ರವಾಹವೇ ಉಂಟಾಗ್ಬೋದು. ಅಕ್ಷರಗಳ ಆ ಪ್ರವಾಹದಲ್ಲಿ ನೀವು ಕೊಚ್ಚಿ ಹೋಗ್ಬೋದು. ಹುಷಾರ್. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.